ನಮಸ್ತೆ. ನಾನೀಗ ಲೈವಿಗೆ ಬರೋಕ್ಕೆ ಏನು ಕಾರಣ ಅಂದರೆ, ಈಗ ಏನು ಈ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆಯಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರು ಬೀದಿ ನಾಯಿಗಳನ್ನೆಲ್ಲ ರಿಲೊಕೇಟ್ ಮಾಡಬೇಕು. ಒಂದು ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಬಸ್ ಸ್ಟಾಪ್ಗಳು, ಪ್ಲೇಗ್ರೌಂಡು, ಪಬ್ಲಿಕ್ ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಮಾಡಬೇಕು ಅಂತೇಳಿ ಏನು ಆರ್ಡ್ರ್ ಮಾಡಿದ್ರಲ್ಲ, ಈಗ ಕಳೆದ ಒಂದು ದಿನಗಳು, ಕರಾಳ ದಿನಗಳು, ಮುಂದಿನ ಜನವರಿ 7ನೇ ತಾರೀಕು ಮತ್ತೆ ಅದು ಜಡ್ಜ್ಮೆಂಟು ಪಾಸ್ ಆಗಿದೆ ಡೇಟು. ಸೊ ಹಂಗಾಗಿ ಈಗ ನೆಕ್ಸ್ಟ್ ಒಂದು ಪ್ರೊಟೆಸ್ಟ್ ಇಟ್ಟಿದ್ದೀವಿ. ಈ ಮೂಕ ಪ್ರಾಣಿಗಳು, ಅವುಗಳನ್ನ ನಾವು ರಕ್ಷಣೆ ಮಾಡಲೇಬೇಕು. ಅವುಗಳು ನಮ್ಮ ಮಕ್ಕಳು ಅಂತೇನು ನಾವು ಹೇಳ್ತೀವಿ, ನಾಯಿಗಳನ್ನ ನಾವು ನಮ್ಮ ಮಕ್ಕಳು ಅಂತ ಏನು ನಾವು ಹೇಳ್ತೀವಿ, ಅದು ನಮ್ಮ ಮಕ್ಕಳೇ, ಸರಿನಾ? ನಮಗೆ ಅವರು ಸಂತೋಷ, ನೆಮ್ಮದಿ, ಸುಖ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಬೇಕಾದಂತಹ ನಂಬಿಕೆ, ಪ್ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಅವ್ರಿಗೆ ಏನು ಕೊಡಬೇಕಂದ್ರೆ, ಅವ್ರ ಪರ ನಾವು ಧ್ವನಿ ಕೊಡಬೇಕು. ಸೊ ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೊಳಂಥದ್ದು ಜನವರಿ 7ನೇ ತಾರೀಕು ಏನು ಜಡ್ಜ್ಮೆಂಟ್ ಇದೆ ಅದ್ರ ಒಳಗಡೆನೆ ಒಂದು ಪ್ರೊಟೆಸ್ಟ್ ಅಂದರೆ ನಾವೆಲ್ಲ ಸೇರಿ ಒಂದು ಕೈ ಜೋಡಿಸೋಣ. ಫ್ರೀಡಮ್ ಪಾರ್ಕಲ್ಲಿ ಜನವರಿ 4ನೇ ತಾರೀಕು ಪ್ರೊಟೆಸ್ಟ್ ಇದೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗಡೆ. ದಯವಿಟ್ಟು ನೀವು ಬರಬೇಕು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ನಿಮ್ಮ ಪೇರೆಂಟ್ಸ್ ಅಂದರೆ ನೀವು ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಇದೆಲ್ಲ ತಿಳಿಸಿದ್ರೆ ಮುಂದಿನ ಪೀಳಿಗೆಯಲ್ಲಿರೋರು ಪ್ರಾಣಿನ ಉಳಿಸೋಂಥ ವ್ಯವಸ್ಥೆ ಮಾಡ್ತಾರೆ. ಇಲ್ಲಾಂದರೆ ಅವ್ರಿಗೆ ನಾಲೆಡ್ಜೇ ಇರೋದಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರ್ಕೊಬನ್ನಿ, ನೀವು ಬನ್ನಿ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರನ್ನ ಕರ್ಕೊಬನ್ನಿ. ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ಜನವರಿ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಬಂದು ಫ್ರೀಡಮ್ ಪಾರ್ಕು. ದಯವಿಟ್ಟು ಇದು ಒಂದು ಪ್ರೊಟೆಸ್ಟ್ಗೆ ಎಲ್ಲರೂ ಕೈ ಜೋಡಿಸಿ ಮುಂದೆ ಬರಬೇಕು ಅಂತ ನನ್ನ ಪ್ರಾರ್ಥನೆ. ಮತ್ತು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದ್ರೆ, ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿಯೇ ಹೊಸ ವರ್ಷ ಅಂತ ಹೇಳ್ತಾರೆ. ಯುಗಾದಿ ಅಷ್ಟರೊಳಗಡೆ ನಾವು ಇಂಗ್ಲೀಷ್ ಕ್ಯಾಲೆಂಡರ್ನೇ ನಾವು ಬಳಸೋದಲ್ವಾ. ಸೊ ಹಂಗಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಬೇಕು. ಹೊಸ ವರ್ಷದ ಶುಭಾಶಯಗಳು ಅಂತ ಯುಗಾದಿಗೆ ಹೇಳೋದು ನಾವು. ಹ್ಯಾಪಿ ನ್ಯೂ ಇಯರ್ ಅಂತಲೇ ನಾವು ಇಂಗ್ಲೀಷಲ್ಲೇ ಹೇಳಬೇಕು. ಯಾಕಂದರೆ ಇದು ಇಂಗ್ಲೀಷ್ ಕ್ಯಾಲೆಂಡ್ರಲ್ಲೇ ನಾವು ಪ್ರತಿದಿನ ಅದನ್ನೇ ನೋಡಿ ಬದುಕ್ತಾ ಇರೋದ್ರಿಂದ ನಾವು ಈ ಜನವರಿ ಇವತ್ತು ಏನು ಪ್ರಾರಂಭ ಆಗುತ್ತೆ ರಾತ್ರಿ 12 ಗಂಟೆಗೆ. ಸೊ ಹೊಸ ವರ್ಷದ ಶುಭಾಶಯಗಳು ಅಂತ ನಾವು ಕನ್ನಡದಲ್ಲೂ ಹೇಳಬೇಕು. ಕನ್ನಡನ ನಾವು ಬಿಟ್ಕೊಡ್ಬಾರ್ದು. ಒಂದು ಎರಡನೇದು ಹ್ಯಾಪಿ ನ್ಯೂ ಇಯರ್. ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಫ್ರೀಡಮ್ ಪಾರ್ಕಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ಒಳಗಡೆ ಒಂದು ನಾಯಿ ಅಂದರೆ ಮೂಕ ಪ್ರಾಣಿಗಳನ್ನ ಉಳಿಸ್ಕೊಳ್ಳೋಂಥದ್ದು ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ನಮ್ಮ ಚಾರ್ಲಿ ಮೊಬೈಲ್ ಬೀಳಿಸ್ತಾನೆ ಇದ್ದಾನೆ. ಚಾರ್ಲಿ ನೋಡಿ, ಈ ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡೋಣ. ದಯವಿಟ್ಟು ಎಲ್ಲರೂ ಬನ್ನಿ ಈ ಪ್ರೊಟೆಸ್ಟ್ಗೆ. ಬೆಳಿಗ್ಗೆ ಜನವರಿ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ಒಳಗಡೆ ಎಲ್ಲರೂ ನೀವು ಬನ್ನಿ. ಪ್ರೊಟೆಸ್ಟ್ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಕೈ ಜೋಡಿಸೋಣ, ಮೂಕ ಪ್ರಾಣಿಗಳನ್ನ ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಾರ್ಲಿ ಏನೋ ಚಾರ್ಲಿ ನೋಡಿ ಎಷ್ಟು ಸುಂದರವಾಗಿದ್ದಾನೆ. ಬೀದಿ ನಾಯಿಗಳು ಬೀದಿ ನಾಯಿ ಅಂತ ನಾವು ಮಾಡಿರೋದು, ಆದರೆ ನಿಜವಾದ ಸುಂದರವಾದ ಗೊಂಬೆಗಳವರು, ಸುಂದರವಾದ ಗೊಂಬೆಗಳವರು. ಧನ್ಯವಾದಗಳು ಸ್ನೇಹಿತರೆ. ಏನೋ ನೆಟ್ಟು ತುಂಬ ಸ್ಲೋ ಇದೆ.